ಮುಂದುವರೆದು ಕರ್ಕರಾಶಿ. ಅರ್ಧ ಶುಭ ಇದೆ, ಅರ್ಧ ಅಶುಭ ಇದೆ. ತಾಳ್ಮೆಯಿಂದ ಮುಂದುವರಿಬೇಕು. ಯಾಕಪ್ಪ ಅರ್ಧ ಶುಭ ಇದೆ ಅಂತಂತಂದರೆ, ಅರ್ಧ ಶುಭವು ಈ ಶುಕ್ರನ ಅನುಕೂಲದಿಂದ ಬರ್ತಕ್ಕಂಥದ್ದು, ಒಳ್ಳೆಯದಾಗ್ತದೆ. 10ನೇ ಮನೆಯಲ್ಲಿ ಶುಕ್ರನ ಅನುಕೂಲ ಉಂಟು. ಇನ್ನರ್ಧವು ಶುಕ್ರನು ಅಸ್ತನಾಗ್ತಾನೆ. ಹಾಗಾಗಿ ಕರ್ಕರಾಶಿಗೆ ಶುಕ್ರನು, ಗುರುವು ಎಲ್ಲ ಬಹಳ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು. ಚಂದ್ರನ ಮನೆ ಆದ್ದರಿಂದ. ಅಷ್ಟಮದಲ್ಲಿ ರಾಹುವಿನ ದೋಷ ಇದ್ದೇ ಇದೆ. ಅಲ್ಲಿ ಕುಜನೂ ಬೆರ್ತಿದ್ದಾನೆ, ಅಲ್ಲಿ ಬುಧನೂ ಬೆರ್ತಿರ್ತಕ್ಕಂಥದ್ದು. ಈ ನರದೋಷಗಳು, ಗಂಟು ನೋವುಗಳು ಮತ್ತು ಗಂಟು ನಾಳಗಳು ಉಬ್ದಕ್ಕಂತಹ ಒಂದು ರೋಗಗಳು ಉಲ್ಬಣ ಆಗ್ತಕ್ಕಂಥದ್ದು, ಅದಕ್ಕಾಗಿ ಖರ್ಚನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ದೋಷಗಳು ಸ್ವಲ್ಪ ಆಲ್ರೆಡಿ ಇರುವುದು, ಉಲ್ಬಣ ಆಗ್ತಕ್ಕಂಥದ್ದು. ಎಲ್ಲೆಲ್ಲಿ ಒಂದು ಪಾಪಗ್ರಹರು ಇರ್ತಾರೆ, ಇನ್ನೊಬ್ಬ ಪಾಪಗ್ರಹನು ಸೇರ್ತಾನೆ, ಇರುವ ಸಮಸ್ಯೆಗಳು ಡಬಲ್ ಆಗ್ತದೆ. ಇಬ್ಬರು ಕೇಡಿಗಳು ಜಗಳ ಆಡ್ತಾ ಇದ್ದಾರೆ ಅಂತಂದರೆ ಇನ್ನೊಬ್ಬ ಕೇಡಿ ಹೋಗಿ ಅವರ ಹತ್ರ ಸೇರಿಕೊಂಡಾಗ ಅವರ ಜಗಳ ಕದನ ಡಬಲ್ ಆಗ್ತದೆ. ಹೇಗೋ ಹಾಗೆ ಪಾಪಗ್ರಹರ ಯುತಿ ಇರುವ ಸಮಸ್ಯೆಯನ್ನು ಡಬಲ್ ಮಾಡ್ತದೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ತಲೆಬೇನೆ ಬರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚು ದೋಷಗಳು, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗ್ತದೆ. ದುರ್ಗಾದೇವಿಯ ಆರಾಧನೆ, ದುರ್ಗಾ ದೀಪ ನಮಸ್ಕಾರ, ಚಂಡಿಕಾ ಪಾರಾಯಣೆ, ಮುತ್ತೈದೆಯರ ಒಂದು ಅರ್ಚನೆ ಅಥವಾ ಪೂಜೆ, ಇಂಥದ್ದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಪ್ರಾರ್ಥನೆ ಮಾಡಬೇಕು. ಮಂಗಳವಾರ, ಶುಕ್ರವಾರದಂದು ಅಥವಾ ಸೋಮವಾರದಂದು ಕರ್ಕರಾಶಿಯವರು ಒಳ್ಳೆಯದಾಗ್ತದೆ.